ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ಆದರ್ಶ್ ನಗರ ಪದವಿ ಪೂರ್ವ ಕಾಲೇಜಿನಲ್ಲಿ ಬಸವ ಪಂಚಮಿ ಆಚರಣೆ. ಬಿಜೆಪಿ ನಾಯಕರ ವಿರುದ್ಧ ಮತ್ತೆ ಗುಡುಗಿದ ಸಚಿವ ಪ್ರಿಯಾಂಕ್ ಖರ್ಗೆ. ಚರಂಡಿ ಕಾಮಗಾರಿ ವಿಳಂಬ, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ಆಕ್ರೋಶ. ಈಗ ವಾರ್ತೆಗಳ ವಿವರ. ನಾಗರ ಪಂಚಮಿ ಹಬ್ಬದಂದು ನಾಗ ದೇವಸ್ಥಾನಕ್ಕೆ ತೆರಳಿ ಮಹಿಳೆಯರು ಹಾಲನ್ನೆರೆದು ಹಬ್ಬವನ್ನು ಆಚರಿಸುವುದು ವಾಡಿಕೆ. ಆದರೆ ಕಲಬುರಗಿಯಲ್ಲಿ ಪ್ರಗತಿಪರ ಚಿಂತಕರು ಬಡ ಮಕ್ಕಳಿಗೆ ಹಾಲು ಕುಡಿಸುವ ಮೂಲಕ ನಾಗರ ಪಂಚಮಿಯನ್ನು ಬಸವ ಪಂಚಮಿ ಎಂದು ವಿನೂತನವಾಗಿ ಆಚರಿಸಿದರು. ಕಲ್ಲನಾಗರ ಕಂಡರೆ ಹಾಲನೆರೆವರಯ್ಯ, ದಿಟನಾಗರ ಕಂಡರೆ ಕೊಲ್ಲೆಂಬರಯ್ಯ ಎಂಬ ಬಸವಣ್ಣನವರ ವಚನದಂತೆ ಹಾಲನ್ನೇ ಕುಡಿಯದೆ ಹಾವಿಗೆ ಹಾಲನೆರೆಯುವ ಬದಲು ಬಡ ಮಕ್ಕಳಿಗೆ ಹಾಲು ವಿತರಿಸಿದರೆ ಅಪೌಷ್ಟಿಕತೆ ನಿವಾರಣೆ ಮಾಡಬಹುದು ಎಂಬ ಉದ್ದೇಶದಿಂದ ಹಾಗೂ ಮೌಢ್ಯಾಚರಣೆಯ ವಿರುದ್ಧ ಜಾಗತಿಕ ಲಿಂಗಾಯತ ಮಹಾಸಭಾ, ಮಾನವ ಬಂಧುತ್ವ ವೇದಿಕೆ, ಸಂಸ್ಕಾರ ಪ್ರತಿಷ್ಠಾನ, ಕಲಬುರಗಿ ಆರ್ಟ್ ಥಿಯೇಟರ್ ಸಹಯೋಗದಲ್ಲಿ ನಗರದ ಆದರ್ಶ್ ನಗರದಲ್ಲಿರುವ ಪದವಿ ಪೂರ್ವ ಕಾಲೇಜಿನಲ್ಲಿ ಬಡ ಮಕ್ಕಳಿಗೆ ಹಾಲು ಕುಡಿಸುವ ಮೂಲಕ ಬಸವ ಪಂಚಮಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ನಾಗರ ಪಂಚಮಿ ಹಬ್ಬ ಭಾರತ ದೇಶದ ಮೂಲ ನಿವಾಸಿಗಳಾದ ನಾಗ ಸಮುದಾಯ ಜನರನ್ನು ಕೊಂದಿರುವ ದಿನವನ್ನು ಹಾಗೂ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಲಿಂಗೈಕ್ಯರಾದ ದಿನವನ್ನು ಸಂಪ್ರದಾಯವಾಗಿ ವೈದಿಕರು ಶತಮಾನಗಳಿಂದ ನಾಗರ ಹಾವಿಗೆ ಹಾಲು ಎರೆಯುವ ನಾಗರ ಪಂಚಮಿ ಹಬ್ಬ ಆಚರಣೆ ಮಾಡುತ್ತಿರುವುದು ನೋಡಿದರೆ ನಮ್ಮ ಹಿರಿಯರನ್ನು ಕೊಂದಿರುವ ದಿನವನ್ನು ಖುಷಿ ಪಡುವಂತೆ ಮಾಡಿದ್ದಾರೆ. ಇದು ನಿಲ್ಲಬೇಕು, ನಿಜವಾದ ಇತಿಹಾಸ ಅರಿತು ಬಾಳಬೇಕು ಎಂದು ನಿವೃತ್ತ ಪ್ರಾಚಾರ್ಯರಾದ ವೈಜನಾಥ್ ಕೋಳಾರ್ ಅಭಿಪ್ರಾಯಪಟ್ಟರು. ಬಳಿಕ ಮಾತನಾಡಿದ ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಪ್ರಭುಲಿಂಗ್ ಅವರು, ಮಹಾಗಾಂವ್ಕರ್ ಇನ್ನು ನಾಡಿನಲ್ಲಿ ಮೌಢ್ಯತೆ, ಕಂದಾಚಾರ, ನಂಬಿಕೆಗಳ ಹೆಸರಿನಲ್ಲಿ ಪೌಷ್ಟಿಕ ಆಹಾರವನ್ನು ನೆಲಕ್ಕೆ ಚೆಲ್ಲುವ ಮೂಲಕ ಅಜ್ಞಾನ ಬೆಳೆಸುವುದನ್ನು ನಿಲ್ಲಿಸಬೇಕು. ವಿಜ್ಞಾನ, ಮಾಹಿತಿ, ತಂತ್ರಜ್ಞಾನ ಬೆಳೆಯುತ್ತಿರುವ ದಿನಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಬೇಕು. ಬಸವಣ್ಣನವರು 12ನೇ ಶತಮಾನದಲ್ಲಿ ಕಾಯಕ ದಾಸೋಹದ ಮೂಲಕ ಆಹಾರದ ಮಹತ್ವ ಸಾರಿ ಹೇಳಿದ್ದಾರೆ. ಬಸವ ತತ್ವ ಚಿಂತನೆ ಮೈಗೂಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಒಟ್ಟಿನಲ್ಲಿ ಹಾಲು ಕುಡಿಯದ ಹಾವಿಗೆ ಹಾಲನ್ನೆರೆಯುವ ಬದಲು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಹಾಲು ಕುಡಿಸುವ ಮೂಲಕ ಅಪೌಷ್ಟಿಕತೆ ನಿವಾರಣೆಯ ಕುರಿತು ಸಂದೇಶ ಸಾರಲಾಯಿತು. ನಮಃ. ಇವತ್ತಿನ ದಿವಸ ಬಸವ ಪಂಚಮಿ. ನಾವು ಈ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಬಸವ ಪಂಚಮಿಯನ್ನು ಆಚರಿಸ್ತಾ ಇದ್ದೀವಿ. ಇದ್ರ ಉದ್ದೇಶ ಏನಂದರೆ, ನಾವು ಮೌಢ್ಯತೆಯಿಂದ ವಿಜ್ಞಾನದ ಕಡೆಗೆ ಬರುವ ಒಂದು ಹಾದಿ ಬಸವಣ್ಣನವರು 12ನೇ ಶತಮಾನದಲ್ಲಿ ನಮಗೆ ತೋರಿಸಿಕೊಟ್ಟಂಥ ಯಾವುದೇ ಕಾಲಕ್ಕೂ ನಾವು ಯಾವ ಮೌಢ್ಯದಲ್ಲಾದರೂ ಅಳವಡಿಸ್ಕೊಳ್ಳೋಕ್ಕೆ ನಾವು ಕ್ವಶನ್ ಮಾಡಬೇಕಾಗ್ತದೆ. ಅದನ್ನು ನಾವು ಮುಗ್ಧವಾಗಿ ಯಾರೋ ಹೇಳಿದ್ರಂತೆ ಮೌಢ್ಯದಲ್ಲಿ ಹೋಗಬಾರ್ದು, ಆ ಮೌಢ್ಯದಿಂದ ಹೊರಗೆ ಬರೋಂಥದ್ದೇ ಕಾರ್ಯಕ್ರಮವೇ ಇದು ಬಸವ ಪಂಚಮಿ. ಇದು ನಿಮಿತ್ತವೇನು ಬಸವಣ್ಣನವ್ರದ್ದು
ಇವತ್ತಿನ ದಿವಸ ಅವರು ಲಿಂಗೈಕ್ಯರಾಗಿ ಅಂತ ಹೇಳ್ತಾ ಇವತ್ತು ನಾವು ಬಸವ ಪಂಚಮಿಯನ್ನು ಆಚರಿಸ್ತಾ ಇದ್ದೀವಿ. ಬಸವಾದಿ ಶರಣರು 12ನೇ ಶತಮಾನದಲ್ಲಿ ನಮ್ಮೆಲ್ಲರಿಗೂ ಈ ಮೌಢ್ಯದಿಂದ ವೈದಿಕ ಧರ್ಮ ಕಂದಾಚಾರ ಮೌಢ್ಯಗಳಿಂದ ದೂರ ಮಾಡಿ ನಮಗೆ ಲಿಂಗಾಯತ ಧರ್ಮದಲ್ಲಿ ಕೊಟ್ಟಂಥ ಆಚಾರಗಳು ವಿಚಾರಗಳು ನಡೆಗಳು ನುಡಿಗಳು ವೈದಿಕ ಧರ್ಮದಲ್ಲಿಲ್ಲಂಥ ನಡೆನುಡಿಗಳಿಗಿರುವಂಥ ಭಿನ್ನತೆಯನ್ನು ತೋರಿಸ್ತಾ ಅಲ್ಲಿರೋಂಥ ಮೌಢ್ಯವನ್ನು ಎತ್ತಿ ತೋರಿಸ್ತಾ ಅವಕ್ಕೆಲ್ಲವೂ ಪರ್ಯಾಯವಾಗಿ ಕೊಟ್ಟಂಥ ಇದೊಂದು ಮಾರ್ಗ, ಇದೊಂದು ಸಂಸ್ಕೃತಿ ಅಂತ ಹೇಳಬೇಕು. ಇದೊಂದು ನಮ್ಮೆಲ್ಲರಿಗೂ ಏನಂದರೆ ಈ ಜನಾಂಗಕ್ಕೆ, ವಿಶ್ವದ ಜನಾಂಗಕ್ಕೆ ಇದೊಂದು ಮಾದರಿಯಾಗಿದೆ. ಅದೇ ಕಾರಣಕ್ಕಾಗಿ ನಮ್ಮ ನಮ್ಮ ಘನ ಸರ್ಕಾರ, ಕರ್ನಾಟಕ ಘನ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕನೆಂದು ಘೋಷಿಸಿದೆ. ಆ ಅಡಿಯಲ್ಲಿ ನಾವೆಲ್ಲರೂ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಈ ಸ್ಕೂಲಲ್ಲಿ ಎಲ್ಲರೂ ವೇದಿಕೆಯಲ್ಲಿದ್ದಂಥ ಎಲ್ಲರೂ ಮಹನೀಯರು ಒಳ್ಳೆ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ನಾನು ಪ್ರಭುಲಿಂಗ ಮಹಾಗಾಂವ್ಕರ್, ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷ, ಕಲಬುರಗಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಇಂದು ಬಸವ ಸಮಿತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆದರ್ಶನಗರದಲ್ಲಿ ಆಚರಿಸ್ತಿರೋದು ವಿಶ್ವಗುರು ಬಸವಣ್ಣನವರು ಲಿಂಗೈಕ್ಯವಾದ ದಿನ ನಿಮಿತ್ತ ನಾವೆಲ್ಲರೂ ಸೇರಿ ವಿದ್ಯಾರ್ಥಿಗಳು ವೈಜ್ಞಾನಿಕ ಮತ್ತು ವೈಚಾರಿಕತೆ ಮನೋಭಾವನೆಯನ್ನು ವಚನ ಸಾಹಿತ್ಯದಡಿಯಲ್ಲಿ ರೂಢಿಸಿಕೊಂಡು ತಮ್ಮ ಬಾಳನ್ನು ಹಸನು ಮಾಡಿಕೊಳ್ಳಿಕ್ಕೆ ಪ್ರೇರಣೆಯಾಗಲಿ. ಈ ನೆಲದ ಗಟ್ಟಿ ಸಾಹಿತ್ಯ, ವಚನ ಸಾಹಿತ್ಯ ಅದನ್ನು ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ರೆ ಅರಿವು, ಆಚಾರ, ಅನುಭವ ಅಳವಡಿಸಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಿಂದ ಎಲ್ಲರೂ ಆ ಪ್ರಯತ್ನದಲ್ಲಿ ತೊಡಗೋಣ. ಕೇವಲ ತಿಂತಕ್ಕಂಥ ಪದಾರ್ಥಗಳನ್ನು ಭೂಮಿಗೆ ಚೆಲ್ಲಿ ವ್ಯರ್ಥ ಮಾಡೋದ್ರಿಂದ ಆ ಜಠರಾಗ್ನಿ ಜ್ವಾಲೆಯನ್ನು, ಹಸಿವೆಯನ್ನು ಹಿಂಗಿಸ್ಕೊಳ್ಳಿಕ್ಕೆ ಆಹಾರ ಬಳಸೋಣ. ವಿದ್ಯಾರ್ಥಿಗಳು ಹಾಲನ್ನು ಕುಡಿದು ಪೌಷ್ಟಿಕಾಂಶದ ಕೊರತೆಯಿಂದ ನೀಗಲಿ, ಅದು ವ್ಯರ್ಥ ಆಗೋದು ಬೇಡ ಅನ್ನೋದು ಆ ಕಳಕಳಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ. ಇದು ಯಶಸ್ವಿಯಾಗಿದೆ, ಮುಂದೆ ಯಶಸ್ವಿ ಆಗಲಿ ಅಂತ ಬಯಸ್ತಾ ಇದ್ದೀವಿ. ಸರ್ವರಿಗೂ ಶರಣಾರ್ಥಿಗಳು. ಸಮಾರಂಭದಲ್ಲಿ ಪ್ರಾಂಶುಪಾಲರಾದ ರಾಜು ಗಂಗಾಧರ್, ಉಪನ್ಯಾಸಕರಾದ ಜೆ ಮಲ್ಲಪ್ಪ, ಮುಖ್ಯ ಶಿಕ್ಷಕಿ ಪ್ರತಿಭಾ ದೇವೂರ್, ಸಂಸ್ಕಾರ ಪ್ರತಿಷ್ಠಾನದ ನಿರ್ದೇಶಕರಾದ ವಿಠ್ಠಲ್ ಚಿಕಣಿ, ಮಾನವ ಬಂಧುತ್ವ ವೇದಿಕೆ ಜಿಲ್ಲಾಧ್ಯಕ್ಷರಾದ ನಾಗೇಂದ್ರ ಜವಳಿ, ಸುಂದರ್ ರಾಷ್ಟ್ರಾಭಿವೃದ್ಧಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಕಾಂಬಳೆ, ಮೈಲಾರಿ ದೊಡ್ಮನಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಎಸ್ಸಿಪಿ ಟಿಎಸ್ಪಿ ಅನುದಾನ ಡೈವರ್ಟ್ ಆಗಿದ್ದರೆ ಈ ಬಗ್ಗೆ ಬಿಜೆಪಿ ದಾಖಲೆ ನೀಡಲಿ, ಹಾಗೆ ಆಗಿದ್ದರೆ ಕ್ರಮ ಜರುಗಿಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಕಲಬುರಗಿ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದರು. ಕಲಬುರಗಿಯಲ್ಲಿ ತಮ್ಮನ್ನು ಭೇಟಿಯಾದ ಮಾಧ್ಯಮದವರೊಂದಿಗೆ ಅವರು ಮಾತನಾಡುತ್ತಿದ್ದರು. ಬಿಜೆಪಿ ನಾಯಕರು ಸುಮ್ಮನೆ ಆರೋಪ ಮಾಡುವುದು ಬಿಟ್ಟು ಜನರಿಗೆ ದಾರಿ ತಪ್ಪಿಸುವುದನ್ನು ಬಿಟ್ಟು ಸರ್ಕಾರಕ್ಕೆ ದಾಖಲೆ ಒದಗಿಸಲಿ. ಬಿಜೆಪಿ ಕಾಲದಲ್ಲಿ ಎಸ್ಸಿಪಿ ಟಿಎಸ್ಪಿ ಅನುದಾನ ಡೈವರ್ಟ್ ಆಗಿತ್ತು. ಅದನ್ನು ಅಂದಿನ ಸಿಎಂ ಬೊಮ್ಮಾಯಿ ಒಪ್ಪಿಕೊಂಡಿದ್ದರು. ಈಗ ಅದೇ ಬಿಜೆಪಿ ನಾಯಕರು ತಪ್ಪು ಮಾಹಿತಿ ಕೊಡುತ್ತಿದ್ದಾರೆ. ಬಿಜೆಪಿಯವರ ಆರೋಪಗಳಿಗೆ ಸದನದಲ್ಲೇ ಉತ್ತರ ನೀಡಲಾಗಿದೆ ಎಂದರು. ದಲಿತರ ಬಗ್ಗೆ, ಆದಿವಾಸಿಗಳ ಬಗ್ಗೆ ನಿಜವಾದ ಕಾಳಜಿ ಇದ್ದರೆ ಬಿಜೆಪಿ ನಾಯಕರು ಕೇಂದ್ರದಿಂದ ಅನುದಾನ ತರಿಸಿಕೊಡಲಿ ಎಂದು ಸವಾಲು ಹಾಕಿದ ಸಚಿವರು ಬಿಜೆಪಿ ಆಡಳಿತವಿರುವ ರಾಜ್ಯದಲ್ಲಾದರೂ ಅನುದಾನ ಒದಗಿಸಲಿ ಎಂದು ಆಗ್ರಹಿಸಿದರು. ವಿರೋಧ ಪಕ್ಷದ ಶಾಸಕರಿಗೆ ಅನುದಾನ ಕೊರತೆಯಾಗಿದೆ ಎಂದು ಹೇಳಲಾದ ಆರೋಪಕ್ಕೆ ಉತ್ತರಿಸಿದ ಸಚಿವರು ಎಲ್ಲ ಶಾಸಕರು ತಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನಿರೀಕ್ಷೆ ಮಾಡುವುದು ತಪ್ಪಲ್ಲ. ಅಂದು ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ನಮಗೆ ಅನುದಾನ ಬಿಡುಗಡೆ ಮಾಡುವಲ್ಲಿ ತಾರತಮ್ಯ ಎಸಲಾಗಿತ್ತು. ಅಂದು ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ನಮಗೆ ಅನುದಾನ ಬಿಡುಗಡೆ ಮಾಡುವಲ್ಲಿ ತಾರತಮ್ಯ ಎಸಗಲಾಗಿತ್ತು. ಈ ಬಗ್ಗೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಎಂದರು. ಸ್ಪಷ್ಟವಾಗಿ ಹಿಂದೆನೇ ನಾವು ಇದ್ರ ಬಗ್ಗೆ ಉತ್ತರವನ್ನು ನೀಡಿದ್ದೇವೆ. ನಾವು ಕೌನ್ಸಿಲಲ್ಲಿರ್ಬೋದು, ಅಸೆಂಬ್ಲಿನಲ್ಲಿರ್ಬೋದು, SCP TSP ಯಾವ ರೀತಿ ಬಳಕೆ ಆಗ್ತಾ ಇದೆ ಅಂದ್ಬಿಟ್ಟು, ಯಾವ್ಯಾವ ಸೆಕ್ಷನ್ಸ್ ಅಡಿಯಲ್ಲಿ ಇದೆ ಅಂದ್ಬಿಟ್ಟು ಇದರಲ್ಲಿ ಅನವಶ್ಯಕವಾಗಿ BJPಯವರು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರ ಕಾಲದಲ್ಲಿ ಡೈವರ್ಷನ್ ಆಗಿರೋದು, ನಮ್ಮ ಕಾಲದಲ್ಲಿ ಯಾವುದೂ ಡೈವರ್ಷನ್ ಆಗಿಲ್ಲ. ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆದಾಗ ವಿಧಾನ ಸಭೆಯ ಒಂದು ಚರ್ಚೆನಲ್ಲಿ ಒಪ್ಕೊಂಡಿದ್ರು. 10,000 ಕೋಟಿಗಿಂತ ಹೆಚ್ಚು ಡೈವರ್ಷನ್ ಆಗಿದೆ. ಅಂದರೆ ಡೈವರ್ಷನಿಗೆ ಮತ್ತು SC ST ಫಲಾನುಭವಿಗಳಿಗೆ ಉಪಯೋಗ ಮಾಡೋದು ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ, ಅವರೇ ಒಪ್ಕೊಂಡಿದ್ರು. ಇಲ್ಲಿ ಯಾವ ರೀತಿಯಾದಂಥ ಡೈವರ್ಷನ್ ಆಗ್ತಾ ಇಲ್ಲ ಅಲ್ಲ. ಇಲ್ಲಿ SC ST ಸಮಾಜದವರು ಎಲ್ಲಿದ್ದಾರೆ, ಬೆನಿಫಿಷರೀಸ್ನ ಐಡೆಂಟಿಫೈ ಮಾಡಿ ಕೊಡೋದ್ರಲ್ಲಿ ನಮ್ಮ ಕಾನೂನು ಅಡಿನಲ್ಲಿ ಅವಕಾಶ ಇದೆ.
ಅದಕ್ಕೆ ಮಾಡ್ತಾರೆ. ನಿಮ್ಗೆ ಗೊತ್ತಿದ್ದ ಹಾಗೆ ಒಂದು 7D ಅಂತ ಒಂದಿತ್ತು, ಅದನ್ನು ನಾವು ರದ್ದುಪಡಿಸ್ತೀವಿ ಬಂದಮೇಲೆ. ಅದರಲ್ಲಿ ನೀರಾವರಿ ಇಲಾಖೆ ಇರ್ಬೋದು, ಅಥವಾ ಮೈನರ್ ಇರಿಗೇಷನ್ ಇಲಾಖೆ ಇರ್ಬೋದು, ಅಥವಾ PWD ಇಲಾಖೆನಲ್ಲಿರ್ಬೋದು ಭಾಳಷ್ಟು ದುರುಪಯೋಗ ಆಗ್ತಾ ಇದೆ ಅಂತ ಅದನ್ನು ರದ್ದು ಮಾಡಿದ್ದೀವಿ. ಇನ್ನು ಉಳಿದಿದ್ದು 7ABC ಅದರಲ್ಲೇ ನಾವು ಉಪಯೋಗ ಮಾಡಬೇಕಾಗ್ತದಲ್ಲ. ಸೊ ಹಾಗಾಗಿ ಯಾವ ಕಾನೂನು ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಉತ್ತರ ಕೊಡ್ಬೋದು. ಪ್ರತಿ ವರ್ಷ ಇದನ್ನೇ ಹೇಳ್ಕೊತಾ ಹೋದರೆ ಏನಂತ ಉತ್ತರ ಕೊಡೋಕ್ಕಾಗುತ್ತೆ? ಸದನದಲ್ಲಿ ಮೇಲ್ಮನೆಯಲ್ಲಿರ್ಬೋದು, ಕೆಳಗಿನ ಮನೆಯಲ್ಲಿರ್ಬೋದು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಆಮೇಲೆ BJPಯವ್ರಿಗೆ ಏನು ನೈತಿಕತೆ ಇದೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ? ಭೂಮಿ ಅಭಿವೃದ್ಧಿ ನಿಗಮದಲ್ಲಿ A2 ಯಾರು ಸ್ವಾಮಿ? A2 ಯಾರಿದ್ದಾರೆ? ಅದ್ರ ಬಗ್ಗೆ ಚರ್ಚೆಗೆ ಬರಲಿ. ಆರೋಪ ಅಲ್ಲ, ದಾಖಲೆಗಳು ಕೊಡ್ಲಿ ಸರ್. ಈಗ ಸುಮ್ಮನೆ ಎಲ್ಲ ಇದ್ರೆ ಇದೇ ಉದ್ಯೋಗ ಆಗುತ್ತೆ ನಂದು. ಆರೋಪ ಅಂದ್ರೆ ಏನು ಆರೋಪ, ಹೇಗೆ, ಎಲ್ಲಿ, ಏನಾಗಿದೆ ಅಂತ. ಈಗ ಲಾಡ್ಲಿ ಬಹನ್ ಅಂತ ಯೋಜನೆ ಮಹಾರಾಷ್ಟ್ರದಲ್ಲಿ ಇದೆ. ಅಲ್ಲಿ 14,292 ಪುರುಷರಿಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಾರ BJPಯವರು? ಇಲ್ಲಿ ಎಲ್ಲಿ ಡಿವಿಯೇಷನ್ ಆಗಿದೆ? ಫಲಾನುಭವಿಗಳು SC ST ಇಲ್ಲ ಅಂತ ನೀವು ಹೇಳ್ತಾ ಇದ್ರೆ ಉದಾಹರಣೆಗಳು ಕೊಟ್ಟರೆ ಅದಕ್ಕೆ ನಾವು ಕ್ರಮ ತಗೋಬಹುದು, ಅದಕ್ಕೆ ಉತ್ತರನ ಕೊಡ್ಬೋದು. ಒಂದು ಕಡೆ ನೀವು ಇದಕ್ಕೆ SC ST ಅವರಿಗೆ ಬಳಸ್ತಾ ಇದ್ರೆ ಅಂತ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಡೈವರ್ಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ. ಎಲ್ಲಿ ಡೈವರ್ಷನ್ ಆಗಿದೆ, ಹೇಗಾಗಿದೆ, ಯಾವ ನಿಯಮಗಳ ಉಲ್ಲಂಘನೆ ಆಗಿದೆ ಅಂತ ಸ್ವಲ್ಪ ಸ್ಪಷ್ಟವಾಗಿ ನಮಗೆ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ಬೋದು. ನಥಿಂಗ್ ಸ್ಟಾಪ್ಸ್ ಮೀ ಸರ್, ಅದೇ ಹೇಳ್ತಾ ಇರೋದಲ್ಲ. ಯಾವುದೇ ಯೋಜನೆಯಲ್ಲಿ ಅಂಕಿ ಸಂಖ್ಯೆ ಇಲ್ಲ. SC ST ಎಷ್ಟು ಕೊಡ್ತಾರೆ ಗ್ಯಾರಂಟಿ ಯೋಜನೆಗಳನ್ನು ಅಂಕಿ ಸಂಖ್ಯೆ ಇಲ್ಲದೆ ಕೊಡ್ತಾ ಇದ್ದಾರೆ. ನೋಡಿ ಒಂದು ನಿಮಿಷ, ಅದೇ ಹೇಳ್ತಾ ಇರೋದಲ್ಲ ಸರ್. ಈಗ ನಾವು SCP TSP ಅನುದಾನವನ್ನ ಬಳಕೆ ಮಾಡಿದ್ರೆ 3 ವಿಧಾನಗಳಿರೋದು, 7ABC, ಕರೆಕ್ಟಾ? ಇದು ಯಾವ್ದು ಉಲ್ಲಂಘನೆ ಆಗ್ತಾ ಇದೆ ಹೇಳಿದ್ರೆ ನಾನು ಉತ್ತರ ಕೊಡ್ಬೋದು. ಒಂದು ನಿಮಿಷ ಸರ್, ಯಾವುದೇ ಯೋಜನೆ ಇರ್ಬೋದು. ಐ ಕ್ಯಾನ್ ಯೂಸ್ ಇಟ್ ಫಾರ್ ಗ್ಯಾರಂಟಿ, ಐ ಕ್ಯಾನ್ ಯೂಸ್ ಇಟ್ ಫಾರ್ ITBT, ಎನಿಥಿಂಗ್ ಆಸ್ ಲಾಂಗ್ ಆಸ್ ದ ಬೆನಿಫಿಷಿಯರಿ ಈಸ್ SC ST. ಈಗ ಉದಾಹರಣೆಗೆ ನನ್ನ ಇಲಾಖೆನಲ್ಲೇ ತಗೊಳ್ಳಿ, ನಂದು 100 ರೂಪಾಯಿ ಇದ್ರೆ 24 ರೂಪಾಯಿ 10 ಪೈಸೆ ನಾನು SC ST ನವೋದ್ಯಮಗಳಿಗೆ ಕೊಡ್ಬೋದು. ನಮ್ದಾದಂಥ ಒಂದು ಎಲಿವೇಟ್ ಪ್ರೋಗ್ರಾಮ್ ಇದೆ, ಉನ್ನತಿ ಪ್ರೋಗ್ರಾಮ್ ಇದೆ, ಅದಕ್ಕೆ ಕೊಡ್ಬೋದು. ಆ ಯೋಜನೆಯನ್ನ ಬಿಟ್ಟು SC STಗಳಿಗೆ ಬಿಟ್ಟು ನಾನು ಜನರಲ್ ಅವರಿಗೆ ಕೊಟ್ಟರೆ, ಬ್ಯಾಕ್ವರ್ಡ್ ಕೊಟ್ಟರೆ ಅದು ಕಾನೂನು ನಿಯಮದ ಉಲ್ಲಂಘನೆ ಆಗಿದೆ. ಜನರಲ್ ಆಗಿ ಎಲ್ಲರಿಗೂ ಎಲ್ಲ ಸಮುದಾಯದವರಿಗೂ ಮಾಡಿರೋದು. ಬಟ್ ಆದ್ರೆ ಈಗ 2025-26ರಲ್ಲಿ ಎಲ್ಲರಿಗೂ ಅಂದ್ರೆ ಇನ್ಕ್ಲೂಡಿಂಗ್ SC ST ಅಲ್ವಾ ಸರ್? ಓನ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದೀರಿ. ಏನಂದ್ರೆ ಅನ್ನಭಾಗ್ಯ ಯೋಜನೆಗೆ 1,600 ಕೋಟಿ, ಇವನಿಗೆ 162, ಶಕ್ತಿ ಯೋಜನೆಗೆ 1,500, ಗೃಹ ಜ್ಯೋತಿಗೆ 2,600, ಗೃಹಲಕ್ಷ್ಮಿ 7,400. ಸೊ ಯಾವ ನಿಯಮ ಉಲ್ಲಂಘನೆ ಮಾಡಿದೀವಿ ಹೇಳಿ ನನಗೆ? ಮತ್ತೆ ಹಾಗಿದ್ರೆ ನೀವು ಜನರಲ್ ಅವ್ರಿಗೂ ಮತ್ತೆ ಸೊ ಈಗ ಎಕ್ಸಾಂಪಲ್ ಸರ್, ಈಗ ಎಕ್ಸಾಂಪಲ್ ಯಾವುದೋ ಒಂದು ಹಣದಿ ಇರಿಗೇಷನ್ ಪ್ರಾಜೆಕ್ಟ್ ಇರ್ತದೆ. ಇಫ್ ಐ ಆಮ್ ಏಬಲ್ ಟು ಐಡೆಂಟಿಫೈ ಈ SC ST ರೈತರು ಇಷ್ಟು ಜನ ಇದ್ದಾರೆ, ಇದು 100 ಕೋಟಿ ಪ್ರಾಜೆಕ್ಟ್ ಇದೆ, ಅದರಲ್ಲಿ 10 ಕೋಟಿ ಫಲಾನುಭವಿಗಳು SC ST ದವರಿಗೆ ಉಪಯೋಗ ಆಗುತ್ತೆ ಅಂದರೆ ಐ ಕ್ಯಾನ್ ಯೂಸ್ ಇಟ್. ಈಗ ದೊಡ್ಡ ಪ್ರಮಾಣದಲ್ಲಿ ಹಿಂದೆ ಏನಾಗ್ತಿತ್ತು, ಈ 10 ಕೋಟಿ ಐಡೆಂಟಿಫೈ ಆಗ್ತಾ ಇರಲಿಲ್ಲ, 50 ಕೋಟಿನೂ ಕೂಡ ಹೋಗ್ತಾ ಇತ್ತು. ಅದಕ್ಕೆ ಆ ಕಾನೂನನ್ನ ರದ್ದು ಮಾಡಿದೀವಿ. ಕೊಡಿ, ಯಾವುದು ಅಂತ ಕೊಟ್ರೆ ನಾವು ಮಾತಾಡ್ಬೋದು. ನೋಡಿ ಸರ್, ನಾವು ಹೇಳ್ತಾ ಇರೋದು ನೋಡಿ, BJPಯವರು ಹಿಂಗೆ ನಾನು ಅವ್ರ ಆರೋಪ ಮಾಡ್ತಾರೆ ಸರ್. ಇದು ಕಳೆದ 2 ವರ್ಷದಿಂದ ಚರ್ಚೆನಲ್ಲಿ ಇದೆಯಾ ಸರ್? ಹೌದಾ ಇಲ್ಲ ಹೇಳಿ? ಸೆಷನ್ ಬಂದಾಗೆಲ್ಲ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾರಾ? ಸದನದಲ್ಲೇ ಉತ್ತರ ಕೊಟ್ಟಿದ್ದೀವಲ್ಲ. ಮತ್ತು ಯಾವ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಉತ್ತರ ಹೇಳಿ. ಆಯ್ತು ಬಿಡಿ, ಇವ್ರೆ ಮಹಾಮೋಸ ಆದ್ರೆ ಮತ್ತೆ ಮೋದಿ ಕೈಲಿ ಮಾಡಿಸಿ, SCP TSP ಅನುಷ್ಠಾನ ಮಾಡಿಸಿ. ಯಾರು ಬೇಡ ಅಂದಿದ್ದಾರೆ? ಗುಜರಾತ್ನಲ್ಲಿ ಇದೆಯಾ, ಮಹಾರಾಷ್ಟ್ರದಲ್ಲಿ ಇದೆಯಾ, ಮಧ್ಯಪ್ರದೇಶನಲ್ಲಿ ಇದೆಯಾ, ಉತ್ತರ ಪ್ರದೇಶನಲ್ಲಿ ಇದೆಯಾ, ಭಾರತ ಸರ್ಕಾರದಲ್ಲಿ ಇದೆಯಾ? ಮಾಡಿಸ್ರಿ ಅವ್ರ ಕಡೆಯಿಂದ. ಏನಿದು ವಿಶೇಷವಾಗಿ SC ST ಪ್ರೀತಿ ಬರೇ ನಿಮಗೆ ಕರ್ನಾಟಕದಲ್ಲ? ನಿಮ್ಗೆ ಧೈರ್ಯ ಇದ್ರೆ, ಸಾಮರ್ಥ್ಯ ಇದ್ರೆ, ಕಾಳಜಿ ಇದ್ರೆ ಮಾಡಿಸಿ. ಮೋದಿ ಅವ್ರ ಕಡೆಯಿಂದ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಜಿತ್ನಿ ಆಬಾದಿ ಉತ್ನಾ ಹಕ್ ಅಂತ ಏನು ನಾವು ಹೋರಾಟ ಮಾಡ್ತಾ ಇದೀವಿ, ಮಾಡಿಸಿ. ಯಾರು ಬೇಡ ಅಂದಿದ್ದಾರೆ? ಬರೇ ಇಲ್ಲಿ ಬಂದು ಇಲ್ಲಿ ಕೂಗಾಡ್ಬಿಟ್ಟು ಇಲ್ಲಿ ಜನರು ದಿಕ್ ತಪ್ಪಿಸೋದಲ್ಲ. ನಿಮ್ಗೆ ನಿಜವಾಗ್ಲೂ ದಲಿತರ ಬಗ್ಗೆ, ಆದಿವಾಸಿಗಳ ಬಗ್ಗೆ ಕಾಳಜಿ ಇದ್ರೆ ಹೋಗಿ ಮೋದಿ ಅವ್ರ ಕೈಕಾಲು ಹಿಡ್ದು ಮಾಡಿಸಿ. SCP TSP ಅನುಷ್ಠಾನ ಅಲ್ಲಿ
ರಾಷ್ಟ್ರ ಮಟ್ಟದಲ್ಲಿ ತರಿಸಿ, ಗುಜರಾತ್ನಲ್ಲಿ ತರಿಸಿ, ಉತ್ತರ ಪ್ರದೇಶನಲ್ಲಿ ತರಿಸಿ, ಅದಾದ್ಮೇಲೆ ನಮ್ಮ ಹತ್ರ ಬಂದು ಮಾತಾಡಿ. ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಅಂತ ಹೇಳಿ ಜೆಡಿಎಸ್ ಶಾಸಕರಿಂದ ಹೋರಾಟಕ್ಕೆ ಮುಂದಾಗ್ತಿದ್ದಾರೆ. ಕಮ್ಮಿ ಅನುದಾನ ಅವ್ರಿಗೆ ಸಿಕ್ಕಿದೆ ಅಂತ ಹೋರಾಟ ಹೊರತು ಬಿಡುಗಡೆ ಆಗಿಲ್ಲ ಅಂತ ಅವ್ರ ಹೋರಾಟ ಅಲ್ಲ. ಕಡಿಮೆ ತಾರತಮ್ಯ ಮಾಡ್ತಾ ಇದ್ದಾರೆ. ಈಗ ನೋಡಿ, ನೀವು ಎಷ್ಟು ಕಾಳಜಿ JDS ಅವ್ರ ಬಗ್ಗೆ ತೋರಿಸಿದ್ರಿ. ನಾನು ವಿರೋಧ ಪಕ್ಷದಲ್ಲಿ ಇದ್ದಾಗ ನಿಮ್ಮ ಮುಂದೆ ಬಂದು 270 ಕೋಟಿ ರೂಪಾಯಿ ಚಿತ್ತಾಪುರ ತೊಗೊಂಡೋಗ್ಯಾರ. ಆದರೆ ನೀವು ಯಾರು ನನ್ನ ಬಗ್ಗೆ ಕಾಳಜಿನೇ ವಹಿಸಿಲ್ಲ. ನೀವು ಯಾರು ನೋಡಿ, ಈಗ ಎಕ್ಸಾಂಪಲ್ ಕಲ್ಯಾಣ ಪಥ ಎಲ್ಲರಿಗೂ ಕೊಟ್ಟಿದ್ದೀವ, ಪ್ರಗತಿ ಪಥ ಎಲ್ಲರಿಗೂ ಕೊಟ್ಟಿದ್ದೀವ, ಮ್ಯಾಕ್ರೋ ಫಂಡ್ ಎಲ್ಲರಿಗೂ ಕೊಟ್ಟಿದ್ದೀವ. ಹೌದು, ಕೆಲವು ಸರಿ 10 ರೂಪಾಯಿ ಕಮ್ಮಿ ಸಿಗ್ತದೆ, ಕೆಲವು ಸರಿ 10 ರೂಪಾಯಿ ಜಾಸ್ತಿ ಸಿಗುತ್ತೆ. ಈಗ ನಾನು ಕಾಳಗಿನಲ್ಲಿ ನಮ್ಮ ಸೂರ್ಯನಾರಾಯಣ ಟೆಂಪಲ್ನ ಡೆವಲಪ್ ಮಾಡ್ತಾ ಇದ್ದೀವಪ್ಪ. ಅದು ಯಾರ ಕ್ಷೇತ್ರ? ಚಿಂಚೋಳಿನಲ್ಲಿ ನಾನು ಸೋಷಿಯಲ್ ವೆಲ್ಫೇರ್ ಇದ್ದಾಗ 10 ಕೋಟಿ ರೂಪಾಯಿ ಮುನ್ಸಿಪಾಲ್ಟಿ ಕೊಟ್ಟಿದ್ದೆ, 20 ಕೋಟಿ ರೂಪಾಯಿ ಗ್ರಾಮೀಣ ಪ್ರದೇಶಕ್ಕೆ ಕೊಟ್ಟಿದ್ದೆ. ಅವ್ರ ಸರ್ಕಾರ ಬಂದ ಮೇಲೆ ಅದೇನು ಮಾಡಿದ್ರು? ಬರೀ 3 ಕೋಟಿಗೆ ಇಳಿಸಿದ್ರು. ನಿಮ್ಮ ಗುಲ್ಬರ್ಗ ಗ್ರಾಮೀಣದಲ್ಲಿ ನಾನು ಕ್ರೈಸ್ ಪ್ರಾರಂಭ ಮಾಡಬೇಕು ಅಂದ್ಬಿಟ್ಟು ಶಾಲೆಗಳು ಪ್ರಾರಂಭ ಮಾಡಬೇಕಂತ. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಚರಂಡಿ ಕಾಮಗಾರಿ ವಿಳಂಬ, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ಆಕ್ರೋಶ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ದಕ್ಷಿಣದ ವಾರ್ಡ್ ನಂಬರ್ 37ರ ವ್ಯಾಪ್ತಿಗೆ ಬರುವ ಲಾಲ್ಗಿರಿ ಕ್ರಾಸ್ ಹತ್ತಿರ ಕಳೆದ 2 ವರ್ಷಗಳಿಂದ ನಡೆಯುತ್ತಿರುವ ಚರಂಡಿ ಕಾಮಗಾರಿ ಸಂಪೂರ್ಣವಾಗಿ ವಿಳಂಬವಾಗುತ್ತಿದ್ದು, ಸ್ಥಳಕ್ಕೆ ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರು ಭೇಟಿ ಮಾಡಿ ಕಾಮಗಾರಿ ಪರಿಶೀಲನೆ ನಡೆಸಿದರು. ಕಳೆದ 2 ವರ್ಷಗಳಿಂದ ನಡೆಯುತ್ತಿರುವ ಚರಂಡಿ ಕಾಮಗಾರಿ ಸಂಪೂರ್ಣವಾಗಿ ವಿಳಂಬವಾಗುತ್ತಿದ್ದು, ಸ್ಥಳಕ್ಕೆ ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರು ಭೇಟಿ ಮಾಡಿ ಕಾಮಗಾರಿ ಪರಿಶೀಲನೆ ನಡೆಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರ ಕಾಮಗಾರಿ ಪೂರ್ಣಗೊಳಿಸುವಂತೆ ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ಅವರು, ಮುಖ್ಯವಾಗಿ ಶ್ರಾವಣ ಮಾಸ ಆರಂಭಗೊಂಡಿರುವುದರಿಂದ ದಿನನಿತ್ಯ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ನಸುಕಿನ ಜಾವದಿಂದ ಕಾಲ್ನಡಿಗೆಯಲ್ಲಿ ಕಲಬುರಗಿಯ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ದರ್ಶನಕ್ಕಾಗಿ ದೇವಸ್ಥಾನಕ್ಕೆ ಬರುತ್ತಿದ್ದು, ಬರುವ ರಸ್ತೆಯಲ್ಲಿ ಚರಂಡಿ ನೀರಿನಲ್ಲಿ ಬರುವಂತಾಗಿದೆ. ಇದಲ್ಲದೆ ಸುತ್ತಮುತ್ತಲಿನ ಬಡಾವಣೆಯ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಕೂಡಲೇ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸೂಚಿಸಿದರು. ಕಲಬುರಗಿಯಲ್ಲಿ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹೋಗುವಂಥ ರಸ್ತೆ, ಅದು ನಮ್ಮ ಸೂಪರ್ ಮಾರ್ಕೆಟ್ದಿಂದ ಆಗಿರ್ಬೋದು, ಶಾ ಬಜಾರದಿಂದ ಬರುವಂಥ ರಸ್ತೆ ಆಗಿರ್ಬೋದು. ಅಲ್ಲಿ ಬಹಳ ನಮ್ಮ ಶಾ ಬಜಾರದ ಒಂದೇನು ಲಾಲ್ಗಿರಿ ಕ್ರಾಸ್ ಇದೆ, ಅಲ್ಲಿ ಬಹಳಷ್ಟು ತೊಂದರೆಯನ್ನು ಜನರು ಇವತ್ತು ಅನುಭವಿಸ್ತಾ ಇದ್ದಾರೆ. ಶ್ರಾವಣ ತಿಂಗಳಲ್ಲಿ ಅನೇಕ ಜನ ಭಕ್ತಾದಿಗಳು ನಡ್ಕೊಂಡು ಬಂದು ಇವತ್ತು ದೇವರ ದರ್ಶನವನ್ನು ತಗೊಳ್ಳೋಕ್ಕೆ ಬರ್ತಾರೆ, ಶರಣಬಸವೇಶ್ವರ ದರ್ಶನವನ್ನು. ಆದರೆ ಬಹಳಷ್ಟು ಜನರಿಗೆ ಇವತ್ತು ರಸ್ತೆ ಮೇಲೆ ಇವತ್ತು ನೀರಿನ ಡ್ರೈನೇಜ್ ನೀರನ್ನು ಇವತ್ತಿನ ದಿವಸ ರಸ್ತೆಯಲ್ಲಿ ಹರಿತಾ ಇದೆ. ಹೀಗಾಗಿ ಬರುವಂಥ ಭಕ್ತರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಇವತ್ತು ತಕ್ಷಣದಲ್ಲಿ ಮಹಾನಗರ ಪಾಲಿಕೆ ಅವರು ಇವತ್ತು ಇಂಜಿನಿಯರ್ಗಳಾಗಿರ್ಬೋದು, ಕಮಿಷನರ್ ಅವರು ಈ ನೀರನ್ನು ಹೋಗಲಿಕ್ಕೆ ಇವತ್ತಿನ ದಿವಸ ಬೇರೆ ಒಂದು ಕಾಲುವೆಯನ್ನು ಮಾಡಿ
ಜನರಿಗೆ ಭಕ್ತರಿಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಆಗಬಾರ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಇವತ್ತು ಮೋದಿಜಿಯವರ ಸರ್ಕಾರ ಇವತ್ತು ನಮ್ಮ ಕಲಬುರಗಿಗೆ ಅಮೃತ್ ಸ್ಕೀಮ್ ಅಡಿಯಲ್ಲಿ ಅಮೃತ್ 2 ಸ್ಕೀಮನ್ನು ಇವತ್ತು ನಮ್ಮ ಮಹಾನಗರ ಪಾಲಿಕೆಗೆ ಇವತ್ತು ಕೇಂದ್ರ ಸರ್ಕಾರ ಅನುದಾನವನ್ನು ಕೊಟ್ಟಿರುವಂಥದ್ದು. ಅದರ ಅಡಿಯಲ್ಲಿ ಇವತ್ತು ಅನೇಕ ಕಾಮಗಾರಿಗಳನ್ನು ಪ್ರಾರಂಭ ಆಗಬೇಕಾಗಿದ್ದಾವೆ. ಹೀಗಾಗಿ ಅದನ್ನು ಕೂಡ ಇವತ್ತು ಮಹಾನಗರ ಪಾಲಿಕೆ ಇವತ್ತು ಭಾಳಷ್ಟು ಬೇಗದಲ್ಲಿ ಅವೆಲ್ಲ ಕಾಮಗಾರಿಗಳನ್ನು ಮುಗಿಸ್ಬೇಕು ಅಂತ ಹೇಳಿನೂ ಕೂಡ ಇವತ್ತು ನಾನು ವಿನಂತಿಯನ್ನು ಮಾಡ್ತೇನೆ. ಇದು ಏನಾಗ್ತಾ ಇದೆ, ಜನಪ್ರತಿನಿಧಿಗಳು ಇಲ್ಲಿರುವಂಥ ಶಾಸಕರು ಬೇರೆ ಬೇರೆ ಕಾರ್ಯದಲ್ಲಿ ಭಾಳಷ್ಟು ವ್ಯಸ್ತರಾಗಿದ್ದಾರೆ. ಹೀಗಾಗಿ ಅವ್ರಿಗೆ ಇದು ಯಾವುದೂ ಕಾಣ್ತಾ ಇಲ್ಲ. ಇವತ್ತು ಲಕ್ಷಾಂತರ ಭಕ್ತರು ನಮ್ಮ ಆರಾಧ್ಯ ದೇವರಾಗಿರುವಂಥ ಶರಣಬಸವೇಶ್ವರರು ಅವರ ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದು 1 ತಿಂಗಳಾದರೂ ಕೂಡ ಇವತ್ತು ಜನರಿಗೆ ಇದು ಅನುಕೂಲ ಆಗ್ತಾ ಇಲ್ಲ. ಈ ರೀತಿ ತೊಂದರೆಯಲ್ಲಿ ಜನರಿದ್ದರೂ ಕೂಡ ಇವರಿಗೆ ನಾನು ಹಿಂದೆನೇ ಹೇಳಿದ್ದೆ, ಇವರು ಭಾಳ ಕುಂಭಕರ್ಣನ ನಿದ್ರೆಯಲ್ಲಿದ್ದಾರೆ ಅಂಥೇಳಿ. ಅವ್ರಿಗಿನ್ನೂ ಇಷ್ಟೆಲ್ಲ ಮಳೆ ಬರ್ತಾ ಇದೆ, ಜನರಿಗೆ ತೊಂದರೆ ಆಗ್ತಾ ಇದ್ದರೂ ಕೂಡ ಅವ್ರಿಗೆ ಅದು ಯಾವುದೂ ಕಾಣಿಸ್ತಾ ಇಲ್ಲ. ಈಗಾದರೂ ಎಚ್ಚೆತ್ತಿ ಅವರು ಕೆಲಸ ಮಾಡಲಿ ಅಂಥೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ನೀವು RTO ಅಲ್ಲ, ನೀವು ನಾ ಮಾಧ್ಯಮದಲ್ಲಿ ನೋಡಿದ್ದೀನಿ, ದಕ್ಷಿಣ ಕ್ಷೇತ್ರಕ್ಕೆ ಬರುವಂಥ ಅನುದಾನವನ್ನು ಯಾವುದೋ ಬೇರೆ ಕ್ಷೇತ್ರದಲ್ಲಿ ಹಾಕಿ ಇವತ್ತಿನ ದಿವಸ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ವ್ಯವಸ್ಥೆ ಇದೆ. ಹೀಗಾಗಿ ಈಗಾದರೂ ಎಚ್ಚೆತ್ತಿ ಇವತ್ತಿನ ದಿವಸ ಜನರಿಗಾಗಿ ಅವರು ಕೆಲಸ ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ. ಈ ಸಂದರ್ಭದಲ್ಲಿ ರಾಮಚಂದ್ರ ಗುಮ್ಮಟ್, ಸಂಗಮೇಶ್ ರಾಜೋಳ್, ಮಹಾದೇವ್ ಬೆಳಮಗಿ, ಶ್ರೀನಿವಾಸ್ ದೇಸಾಯಿ, ಶರಣು ಭೂಸಾ, ಪುಂಡ್ಲಿಕ್ ಪರೀಟ, ಅರವಿಂದ್ ಗೊಟ್ಟೂರ್, ಶರಣು ಸಜ್ಜನ್, ಅಮಿತ್ ಕುಲಕರ್ಣಿ, ಸಚಿನ್ ಬನ್ನಿ, ಗಂಗಾಧರ್ ಮಾಮಾಡೆ, ಗುರು ವಡ್ಡಗೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಆದರ್ಶ್ ನಗರ ಪದವಿ ಪೂರ್ವ ಕಾಲೇಜಿನಲ್ಲಿ ಬಸವ ಪಂಚಮಿ ಆಚರಣೆ. ಬಿಜೆಪಿ ನಾಯಕರ ವಿರುದ್ಧ ಮತ್ತೆ ಗುಡುಗಿದ ಸಚಿವ ಪ್ರಿಯಾಂಕ್ ಖರ್ಗೆ. ಚರಂಡಿ ಕಾಮಗಾರಿ ವಿಳಂಬ, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ಆಕ್ರೋಶ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.